ಈಗ ನಾವು ನೆಲದ ಸಿನಿಮಾ ಮಾಡಿದೀವಿ ಅಂತ ನೆಲದ ಮೇಲೆ ಕೂರಿಸ್ಬಿಟ್ಟಿದ್ದೀರಾ. ಟಗರು ಪ್ರಾಣಿ ಹೆಸರು, ಸಲಗ ಪ್ರಾಣಿ ಹೆಸರು, ಸೋಮು ಅನ್ನೋದು ಮನುಷ್ಯ ಪ್ರಾಣಿ ಹೆಸರು. ಸೊ ಆ ಚಪ್ಪಲಿಯಲ್ಲಿ ಹೊಡೆಯೋದು ಮಾತ್ರ ಎಕ್ಸ್ಪ್ಲೇನ್ ಮಾಡೋದು. ನಾನು ಇವತ್ತೇನಾದರೂ ಇಲ್ಲಿ ಬಂದು ಕೂತಿದ್ದೀನಿ ಅಂತ. ಒಂದು ಟೈಮಲ್ಲಿ ಊಟನೂ ಇದ್ದಿಲ್ಲ ನನಗೆ. ಸೂರ್ಯನೂ ಹೇಳಿಲ್ಲ ಕಂಪೋಸ್ ಮಾಡಿದಾಗ ಫಸ್ಟ್ ಇವನೇ ಲಾಂಗ್ ಹಿಡ್ಕೊಂಡು ಅಟ್ಟಿಸ್ಕೊಂಡು ಹೋಗ್ತಾನೆ. ದುನಿಯಾದ ಸ್ಟೈಲಲ್ಲಿ ಹೋಗ್ಬೇಕು ಅಂದ್ರೆ ಒಂದು ಸೀಳ್ನ ಈ ಥರದ ಕ್ಯಾರೆಕ್ಟರ್ ಅಂತ ಜನ್ಮದ ಜೋಡಿ, ಓಮು, ಜೋಗಿ, ಆ ಒಂದು ವರ್ಗಕ್ಕೆ ಸೇರೋಂಥ ಚಿತ್ರ. ನೀವು ಸಾವಿರಾರು ಸಿನಿಮಾಗಳು ನೋಡಿರಿ, ನೆಕ್ಸ್ಟ್ ಸೀನ್ ಜಡ್ಜ್ ಮಾಡೋರಾಗಿರಿ. ಆದ್ರೆ ಸೋಮು ಸೌಂಡ್ ಇಂಜಿನಿಯರ್ ಚಿತ್ರದಲ್ಲಿ ನೀವು ಕೂತಾಗ ನಿಮ್ಗೆ ಇದು ಥಿಯೇಟರ್ ಆಂಬಿಯನ್ಸ್ ಅಲ್ಲಿ ಕೂತಿದ್ದೀನಿ, ನನ್ನ ಗಾಡಿ ಈಚೆ ಪಾರ್ಕಿಂಗ್ ಅಲ್ಲಿದೆ, ನನಗೆ ಯಾವುದೋ ಫೋನ್ ಬರ್ತಾ ಇದೆ, ಇದೆಲ್ಲ ಮರ್ತು ಬಿಡ್ತೀರ. ನಮಸ್ಕಾರ, ನಾನು ನವೀನ್, ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಇವತ್ತು ನಮ್ಮ ಜೊತೆ ಸೋಮು ಸೌಂಡ್ ಇಂಜಿನಿಯರ್ ಈ ಟೀಮ್ ಇದೆ, ಮಾತಾಡ್ಸೋಣ. ಮಾಸ್ತಿ ಸರ್ ಇದ್ದಾರೆ. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಶ್ರೇಷ್ಠ ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಈಗ ಟಗರು ಆಯಿತು, ಸಲಗ ಆಯಿತು, ಈಗ ಈ ಸಿನಿಮಾ ಬರ್ತಾ ಇದೆ. ಟಗರು ಪ್ರಾಣಿ ಹೆಸರು, ಸಲಗ ಪ್ರಾಣಿ ಹೆಸರು, ಇದು ಸೋಮು ಅನ್ನೋದು ಮನುಷ್ಯ ಪ್ರಾಣಿ ಹೆಸರು. ಸೊ ಈಗ ನಾವು ನೆಲದ ಸಿನಿಮಾ ಮಾಡಿದೀವಿ ಅಂತ ನೆಲದ ಮೇಲೆ ಕೂರಿಸ್ಬಿಟ್ಟಿದ್ದೀರಾ. ಡೈಲಾಗು ಇಲ್ಲ, ನೀವು ಹೇಳ್ದಂಗೆ ಸೋಮು ಅನ್ನೋದು ಆ ಒಂದು ಊರಿನ ಒಬ್ಬ ಹುಡುಗನ ಹೆಸರು. ಅದು ನಮ್ಮ ಶ್ರೇಷ್ಠ ಮಾಡಿರೋದು. ನಮಗೆ ಅದು ಖುಷಿ. ಮತ್ತು ಶ್ರೇಷ್ಠ ಮೊನ್ನೆ ಬಂದಂಥ ಹುಡುಗ ಅಲ್ಲ, ಚಿತ್ರರಂಗದಲ್ಲಿ ತನಗೆ ಗೊತ್ತಿಲ್ಲದೇನೋ ಒಂದು 10 ರಿಂದ 15 ವರ್ಷ ಈ ಸಿನಿಮಾ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಇಡ್ಲಿ ವಡೆ ತಿಂದು ಬೆಳೆದಿರೋಂಥ ಹುಡುಗ. ಮತ್ತೆ ಇವನ್ ಬಗ್ಗೆ ಇನ್ನೂ ಗೊತ್ತಿಲ್ದಿರೋ ಒಂದು ವಿಚಾರ ಇದೆ. ಇವತ್ತೇನು ಮುಂಗಾರು ಮಳೆ ದುನಿಯಾ ಅಂತ ಒಂದು ಸಿನಿಮಾ ಹೇಳ್ತಾರೆ, ಫಸ್ಟು ಒಪಿನಿಯನ್ ಕೊಟ್ಟಿದ್ದು ಈ ಪಿಕ್ಚರ್ ಚೆನ್ನಾಗಾಗುತ್ತೆ ಅಂತ ಕೊಟ್ಟಿದ್ದು ನಮ್ಮ ಶ್ರೇಷ್ಠ. ಯಾಕಂದ್ರೆ ಶ್ರೇಷ್ಠ ಆವಾಗ ದೀಪು ಎಸ್ ಕುಮಾರ್ ಎಡಿಟಿಂಗ್ ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಿದ್ದ. ಆಫೀಸ್ ಬಾಯ್ ಆಗಿ, ದೀಪುಗೆ ಅಸಿಸ್ಟೆಂಟ್ ಆಗಿ. ಅವ್ರದ್ದು ಫಾದರ್ ಶಶಿ ಸರ್, ದೀಪು ಎಸ್ ಕುಮಾರ್ ಅವರ ಫಾದರ್ ಶಶಿ ಸರ್, ಉಪೇಂದ್ರ ಈ ಚಿತ್ರಗಳನ್ನ, ಓಂ ಜನ್ಮದ ಜೋಡಿ ಓಂ ಅವ್ರ ಹತ್ರ ಅಸಿಸ್ಟೆಂಟ್ ಆಗಿದ್ದು. ಸೊ ಅವ್ರು ಶಶಿ ಸರ್ ಎಡಿಟಿಂಗ್ ಕೂತಾಗ ಮುಂಗಾರು ಮಳೆ ಚಿತ್ರ ಎಲ್ಲ ರೆಡಿ ಆಯಿತು. ಇನ್ನು ಯಾರಿಗೆ ತೋರಿಸ್ತಾರೆ? ಅವ್ರ ಟೀಮ್ ಅವರೆಲ್ಲ ಬಂದು ಹೋಗ್ತಿರ್ತಾರೆ. ಆಡಿಯನ್ ಆಗಿ ಇವನಿಗೆ ತೋರಿಸಿದ್ರು, ಚೆನ್ನಾಗಿದೆ ಸರ್, ಇದು ಚೆನ್ನಾಗಾಗತ್ತೆ ಅಂದ. ಅದಾದ್ಮೇಲೆ ದುನಿಯಾ ತೋರಿಸಿದ್ರು, ದುನಿಯಾ ಚೆನ್ನಾಗಾಗುತ್ತೆ ಅಂದ. ಅದಾದ್ಮೇಲೆ ಅಂಬಾರಿ ಅರ್ಜುನ್ ಅವ್ರದ್ದು, ಅಂಬಾರಿ ಲೂಸ್ ಮಾದ ಹೀರೋ, ಅದನ್ನು ಚೆನ್ನಾಗಾದ ಅಂದ. ಸೊ ಅಷ್ಟು ಡಿಸಿಷನ್ನು ಗೊತ್ತಿರೋ ಅಂತ ಸೂಪರ್ ಹಿಟ್ ಸಿನಿಮಾನು ಟಿಕೆಟ್ ಇಲ್ಲದೆ ನೋಡಿದ್ದಾರೆ. ಟಿಕೆಟ್ ಇಲ್ಲದೆ ನೋಡಿ ಇವಾಗ ತನ್ನ ಚಿತ್ರಕ್ಕೆ ಎಲ್ಲ ಟಿಕೆಟ್ ತಗೊಳ್ಳಿ ಅಂತ ಕೂತಿರೋ ಅಂತ ಹುಡುಗ. ಓಕೆ ಸರ್, ತುಂಬ ಜನ ತುಂಬ ಕಷ್ಟಪಡ್ತಾರೆ ಸಿನಿಮಾ ರಂಗದಲ್ಲಿ ಏನಾದ್ರು ಮಾಡಬೇಕು, ಹೀರೋ ಆಗ್ಬೇಕು, ಹಂಗೆ ಅಂತ. 15 ವರ್ಷದ ಜರ್ನಿ, ಈಗ ಒಬ್ಬ ಹೀರೋ ಆಗಿ ಇಂಟ್ರೊಡ್ಯೂಸ್ ಆಗ್ತಾ ಇದ್ದೀರಾ. ಒಂದು ನೀವು ಅನ್ಕೊಂಡಿರೋ ಆಸೆ ನೆರವೇರ್ತಾ ಇದೆ. ಏನು ಅನಿಸುತ್ತೆ ಈ ಕ್ಷಣದಲ್ಲಿ? ಅಂದರೆ ಕಷ್ಟಪಟ್ಟಿದ್ಕೊಂದು ಫಲನ ಸಿಗ್ತಾ ಇದೆಯಲ್ಲ? ಕಷ್ಟಪಟ್ಟಿದ್ದ ಫಲ ಸಿಕ್ಕಿದೆ ಅನ್ನೋದಕ್ಕೆ, ಅಂದರೆ ನಾನೇನು ಕೆಲಸ ಮಾಡ್ಕೊತ ಬಂದೆ, ಎಲ್ಲರೂ ನನಗೆ ಅಂದರೆ ಅದೇ ಥರ ಸಪೋರ್ಟ್ ಮಾಡಿರೋರು. ಈಗ ನನಗೆ ಶಶಿ ಸರ್ ಅಂದರು, ದೀಪಣ್ಣ ಅವರು ಒಂಥರ ಸ್ವಂತ ತಮ್ಮನ ಥರ ಹಂಗೆಲ್ಲ ಅಲ್ಲಿದ್ದಾಗೆ. ಅದರಿಂದ ನಾನು ಅಲ್ಲಿ ಕೆಲಸ ಬಿಟ್ಟ ಮೇಲೆ ಇನ್ನೊಂದು ಬೇರೆ ರೀತಿ ಇತ್ತು. ಅಂದರೆ ವಜ್ರೇಶ್ವರಿಯಲ್ಲಿ ಕೆಲಸ ಮಾಡುವಾಗ ಒಂದು ರೀತಿ ಇತ್ತು, ಕೆಲಸ ಬಿಟ್ಟ ಮೇಲೆ ಇನ್ನೊಂದು ರೀತಿ ಇತ್ತು. ಅಲ್ಲಿಗೆ ಸಪೋರ್ಟಾಗಿ ನನ್ನನ್ನು ಬೆನ್ನು ಕಟ್ಕೊಂಡು ಓಡಾಡಿದ್ದೆ ಮಾಸ್ತಿ ಅಣ್ಣ. ನಾನು ಇವತ್ತೇನಾದರೂ ಇಲ್ಲಿ ಬಂದು ಕೂತಿದ್ದೀನಿ ಅಂತ ಅದು ಕಾರಣನೇ ಮಾಸ್ತಿ ಅಣ್ಣ. ಅಂದರೆ ತುಂಬ ಅಂದರೆ 3 ವರ್ಷ ನನ್ನನ್ನು ಬೆನ್ನು ಕಟ್ಕೊಂಡು, ಒಂದು ಟೈಮಲ್ಲಿ ಊಟನೂ ಇದ್ದಿಲ್ಲ ನನಗೆ. ಆ ಟೈಮಲ್ಲಿ ಒಂದೇ ಒಂದು ಫೋನ್ ಮಾಡಿದೆ, ಇಲ್ಲ ಅಣ್ಣ ದುಡ್ಡು ಬೇಕು ಅಂದೆ. ಏನಕ್ಕೆ ಅಂದರು, ಹಿಂಗೆ ಅಣ್ಣ ಅಂದೆ. ಅವತ್ತೇ ಲಾಸ್ಟ್. ಅದಾದಮೇಲೆ ನಾನು ಕೇಳಿಲ್ಲ ಅಂದ್ರೂ ದುಡ್ಡು ಕೊಟ್ಟು ನನಗೆ ಶರ್ಟ್ಗಳಿಂದ ಹಿಡಿದು ಪ್ರತಿಯೊಂದನ್ನು, ಅಂದರೆ ಕಡ್ಡಿ ಪುಡಿಗೆ ಅವಕಾಶ ಕೊಡಿಸಿ, ಅಲ್ಲಿಂದ ನಾನು ಅವ್ರು ಯಾವುದೇ ಸಿನಿಮಾ ಮಾಡಿದ್ರು ನನಗೊಂದು ಕ್ಯಾರೆಕ್ಟರ್ ಸಜೆಷನ್ ಮಾಡೋರು. ಈಗ ಸಲಗದಲ್ಲಿ ಕೆಂಡ ಅಂತ ಏನು ಪಾತ್ರ ಇದೆ, ಆ ಪಾತ್ರ ಹಾಕಿದ್ದು ಬೇರೆ ಸಿನಿಮಾಗೆ ಪಾತ್ರ 8,000 ಕೊಟ್ಬಿಟ್ಟು ಹಾಕ್ಸಿದ್ರು ಮಾಸ್ತಿ ಅಣ್ಣ. ಅದಾದಮೇಲೆ ಆ ಸಿನಿಮಾ ಪಾತ್ರ ಸಿಗಲಿಲ್ಲ, ನಾನು ಇನ್ನೊಂದು ಬೇರೆ ಸಿನಿಮಾ ಮಾಡಿದೆ. ಅದೇ ಸಿನಿಮಾನೇ ಕೆಂಡ ಆಗಿತ್ತು. ಪ್ರತಿಯೊಬ್ಬರ ಚಿತ್ರರಂಗದಲ್ಲಿ ಪ್ರತಿಯೊಬ್ಬರ ಡ್ರೀಮ್ ಏನು ಅಂದರೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ಡೈರೆಕ್ಷನ್ ಮಾಡಬೇಕು ಅನ್ನೋದು. ಪಾತ್ರಗಳು ಅಂದರೆ ಪಾತ್ರ ಮಾಡೋರ ಆಸೆ ಏನಿರುತ್ತೆ, ಶಿವಣ್ಣನ ಜೊತೆ ಒಂದು ಪಿಕ್ಚರ್ ಮಾಡಬೇಕು, ಅವ್ರ ಜೊತೆ ಕಾಣಿಸ್ಕೊಂಡ್ರೆ ಸಾಕು.
ಇವನ್ ಲಕ್ ಏನು ಅಂದ್ರೆ ಫಸ್ಟ್ ಸಿನಿಮಾ ಅಂದ್ರೆ ತುಂಬಾ ಒಳ್ಳೆ ಪಾತ್ರವಾಗಿ ಶಿವಣ್ಣ ಲಾಂಗ್ ಹಿಡಿಯೋದ್ರಲ್ಲಿ ಫೇಮಸ್. ಶಿವಣ್ಣನ ಲಾಂಗ್ ಹಿಡಿದು ಕತ್ತರಿಸೋ ಮಟ್ಟಕ್ಕೆ ಪಾತ್ರ ಅದು. ಇವತ್ತಿಗೂ ಅದು ಮಾಸ್ಟರ್ ಪೀಸ್ ಕಡ್ಡಿಪುಡಿಲಿ ನಮ್ಗೆ ಆಶ್ಚರ್ಯ. ಸೂರ್ಯನೂ ಹೇಳಿಲ್ಲ ಕಂಪೋಸ್ ಮಾಡಿದಾಗ, ಒಂದು ಆಟೋ ಬರುತ್ತೆ, ಆಟೋ ಅಲ್ಲಿ ಫಸ್ಟ್ ಇವನೇ ಲಾಂಗ್ ಹಿಡ್ಕೊಂಡು ಅಟ್ಟಿಸ್ಕೊಂಡು ಹೋಗ್ತಾನೆ. ಅವಾಗ ಬಾಲ್ಯ ನಾಗೇಂದ್ರ ಅಂತಾರೆ. ಶಿವಣ್ಣನ ಕಣ್ಣಲ್ಲಿ ಒಂದು ಫೈರ್ ಇರ್ದು ಗೊತ್ತಾ, ಆ ಫೈರ್ ಇವ್ರು ಎಲ್ರಿಗೂ ತಣ್ಣಗೆ ಮಾಡುತ್ತೆ. ಸೊ ಆ ಥರದ ಪಾತ್ರ ಸೂರ್ಯ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಹೊಸ ಹುಡುಗನಿಗೆ ಆ ಥರದ ಪಾತ್ರ ಕೊಟ್ಟು ಇದು ಮಾಡಿದ್ದು. ಆಮೇಲೆ ಇದು ಹೇರ್ಸ್ಗೆ ಒಂದು ಕಲರ್ ಮಾಡಿಸಿದ್ದೆ. ಅಂದರೆ ಈ ಇಂಡಸ್ಟ್ರಿಯಲ್ಲಿ ಏನಾದರೂ ಆಗಬೇಕು ಅಂದರೆ ಸ್ವಲ್ಪ ವಿಶೇಷವಾಗಿ ಕಾಣ್ಬೇಕಣ ಅಂತ ಒಂದು ಹೇರ್ ಸ್ಟೈಲ್ ಮಾಡಿಸಿದ್ವಿ. ಅದು ಪಂಚತಂತ್ರ ಸಿನಿಮಾದಲ್ಲಿ ಆ ಪಾತ್ರ ಕೊಡಿಸಿದಾಗ ಅದು ಯಾವುದೋ ಕಾರಣಗಳಿಂದ ಆ ಪಾತ್ರ ಸಿಗಲಿಲ್ಲ. ಸೊ ಅದು ಹೇರ್ ಸ್ಟೈಲ್ ಹಂಗೆ ಇತ್ತು. ಆ ಒಂದು ಫೋಟೋ ನನ್ನ ಮೊಬೈಲಲ್ಲಿ ಇತ್ತು. ಸಲಹೆ ಮಾಡುವಾಗ ದುನಿಯಾ ವಿಜಿ ಕೆಂಡ ಅಂತ ಒಂದು ಪಾತ್ರ ಬರ್ತಿದ್ರು. ಈ ಪಾತ್ರಕ್ಕೆ ಯಾರಾದರೂ ಬೇಕು, ದುನಿಯಾ ವಿಜಿ ಸ್ಟೈಲಲ್ಲಿ ಹೋಗ್ಬೇಕು ಅಂದರೆ ಒಂದು ಸೀಳ್ನ ಈ ಥರದ ಕ್ಯಾರೆಕ್ಟರ್ ಅಂತ ಸೀಳ್ನ ಏನ ಅಂದ್ಬಿಟ್ಟು ತೋರಿಸಿದ್ರೆ ಇವನು ಪಕ್ಕ ಅವನು ಕರ್ಸು ಅಂತ ಇಮಿಡಿಯೇಟಾಗಿ ಫೋನ್ ಮಾಡಿ ಕರೆಸಿ ಕೆಂಡ ಪಾತ್ರ ಮಾಡಿದ್ದು. ಸೊ ಸಲಹೆ ನೋಡಿದವ್ರಿಗೆ ಎಲ್ರಿಗೂ ಕೆಂಡ ಪಾತ್ರ ರಿಜಿಸ್ಟರ್ ಆಯಿತು. ಎಷ್ಟೋ ಜನ ತುಂಬ ಫೀಲ್ ಆದರು, ಕೆಂಡ ಪಾತ್ರನ ಇನ್ನೂ ಸೆಕೆಂಡ್ ಹಾಫ್ವರೆಗೂ ವಿಸ್ತರಿಸ್ಬೋದಾಗಿತ್ತು ಅಂತ. ಅದೊಂದು ಪಾತ್ರ. ಆ ಪಾತ್ರ ಅಲ್ಲಿ ಅಭಿ ಅಸೋಸಿಯೇಟ್ ಡೈರೆಕ್ಟರ್, ಕೋ ಡೈರೆಕ್ಟರ್ ಕೆಲಸ ಮಾಡಿದ್ದು ಸಲಹೆ. ಸೊ ಅವ್ರಿಗೆ ಇಲ್ಲ ಸೋಮಗೆ ಆಗ್ತಾನೆ ಅಂದ್ಬಿಟ್ಟು ಪಾತ್ರ ಬಂದಿದ್ದು. ಅದು ಇವತ್ತು ಹೀರೋ ಆಗಿ ಇಲ್ಲಿ ಕೂತಿರೋ ಥರ ಆಗಿದೆ. ಅಂದರೆ ನಾನು ಅದೇ ಕಡ್ಡಿಪುಡಿಯಲ್ಲಿ ಅಂದರೆ ಕಡ್ಡಿಪುಡಿ ನಾನು ನೆಕ್ಸ್ಟು ಅಂದರೆ ಫಸ್ಟ್ ಸಿನಿಮಾ ನಂದು. ಅದ್ರ ಬಿಫೋರ್ ತುಂಬ ಹೋಗಿದ್ದೆ, ಯಾವ ಕ್ಯಾರೆಕ್ಟ್ರನ್ನೂ ಕೊಡ್ತಾ ಇದ್ದಿಲ್ಲ. ಅಂದರೆ ಯಾರಿಗೂ ನಂಬಿಕೆ ಇರಲ್ಲ, ಯಾಕಂದರೆ ಡೈರೆಕ್ಟರ್ ಅವಕಾಶ ಕೊಡ್ಬೇಕಂದ್ರೆ ಅವರೇನೋ ಏನಾದರೂ ಪ್ರೂವ್ ಮಾಡಿದರೆ ಕೊಡೋಕ್ಕೆ ಆಗುತ್ತೆ. ಸುಮ್ಮನೆ ಯಾರೂ ಕೊಡಲ್ಲಲ್ಲ. ಕಡ್ಡಿಪುಡಿ ಅಂದರೆ ಸೂರಿ ಸರ್ ಅದನ್ನು ಫಸ್ಟ್ ಅಂಥ ದೊಡ್ಡ ಪಾತ್ರನ ನಾನೇನೋ ಕ್ಯಾಮ್ರಾನೇ ಫೇಸ್ ಮಾಡಿಲ್ಲ ಯಾವ ಸಿನಿಮಾದಲ್ಲೂ. ಅದು ಫಸ್ಟ್ ಅವಕಾಶ ಕೊಟ್ಟ ಮೇಲೆ ನಾನು ನೆಕ್ಸ್ಟ್ ಯಾವುದೇ ಆಫೀಸ್ಗೆ ಹೋದ್ರೂ ಕಡ್ಡಿಪುಡಿಯಲ್ಲಿ ಮಾಡಿದ್ದೀನಿ. ಅದೇ ಥರ ತುಂಬ ಒಂದು 15 ಸಿನಿಮಾ ಮಾಡಿದೆ ನಾನು. ಅದಾದಮೇಲೆ ನೆಕ್ಸ್ಟ್ ಕೆಂಡದಿಂದ ಒಂದು ಬೇರೆ ರೀತಿ ಆಯಿತು. ಸರ್ ನಿಮಗೆ ತುಂಬ ಜನ ಕೇಳ್ತಾರೆ ಅಂತ ಅನ್ಸುತ್ತೆ, ಅಂದರೆ ಸರ್ ನಂಗೆ ಒಂದು ಚಾನ್ಸ್ ಕೊಡಿ, ಅವ್ರನ್ನ ಪರಿಚಯ ಮಾಡಿಸಿ, ಇವ್ರನ್ನ ಹೊಸ ಹುಡುಗರು. ಸೊ ಇವರು ಅದೇ ಥರ ಬಂದಿದ್ದ, ನೀವು ಹೆಂಗೆ ನಂಬುದ್ರಿ ಅಥವಾ ಈ ಹುಡುಗ ಏನೋ ಮಾಡ್ತಾನೆ ಅಂತ ಹೆಂಗೆ ಅನಿಸ್ತು ಅಂತ ಬಿಗಿನಿಂಗು? ಯಾಕೆ ಸಹಾಯ ಮಾಡ್ಬೇಕಂತ ಅನಿಸ್ತು? ನಾವು ಗಾಂಧಿನಗರ ವಜ್ರೇಶ್ವರಿಲಿ ಒಂದು ಟೀಮ್, ಯೋಗರಾಜ್ ಭಟ್ರು, ನಾಗಶೇಖರು, ಅಂಬಾರಿ ಅರ್ಜುನ, ಪ್ರೀತಮ್ ಗುಬ್ಬಿ, ತುಷಾರ್ ರಂಗನಾಥ್, ದಿನಕರ್ ಸಾರು ಎಲ್ಲರೂ ಬರೋರು. ದೊಡ್ಡ ದೊಡ್ಡ ಸಿನಿಮಾಗಳ ಸಂಕಲನ ಎಲ್ಲ ಅಲ್ಲೇ ನಡೀತಿದ್ದು. ಸೊ ಅಲ್ಲಿ ಹುಡುಗ ಅವನು. ಸೊ ಎಲ್ರಿಗೂ ಪರಿಚಯ ಇದ್ದ. ಸೊ ನಾವು ಅಲ್ಲಿ ಸುಮ್ಮನೆ ಹೋಗ್ತಿದ್ವಿ. ಅಂದರೆ ಆವಾಗಿನ್ನೂ ಕಥೆಗಳ ಡಿಸ್ಕಷನ್ನು ಮತ್ತೊಂದು ಏನು ಚಿತ್ರರಂಗದಲ್ಲಿ ಏನು ಒಂದು ಹೆಜ್ಜೆ ಕೂಡ ಇಟ್ಟಿರಲಿಲ್ಲ. ಸೊ ಅಲ್ಲಿ ಕೂತಿದ್ದಾಗ ಏಕಾಏಕಿ ಒಂದಿನ ಫೋನ್ ಮಾಡಿ ನನಗೆ, ನಾನು ಕೆಲಸ ಬಿಟ್ಬಿಟ್ನಣ ಅಂತ, ದೀಪು ಏನಂದ್ರು ಅಂತ. ಬಟ್ ದೀಪು ಸರ್ ದೊಡ್ಡ ಗುಣ ಏನು ಅಂದರೆ, ಯಾರೇ ಆಗಿರಲಿ ತಮ್ಮ ಹತ್ರ ಒಬ್ಬ ಕೆಲಸ ಬಿಟ್ಟು ಹೋಗ್ತಾವನೆ ಅಂತ ಹೇಳಿದಾಗ ಬೇಡ ಕಣೋ ಅಂತ ಹೇಳ್ತಾರೆ. ಬಟ್ ದೀಪು ಅವರು ಹೋಗೋ ನೀನೇನೋ ಆಗ್ತೀಯ ಅಂತ ಹೇಳಿ ಕಳಿಸಿದ್ರು. ಸೊ ಇವನು ಆ ವಿಶ್ವಾಸ ಗಳಿಸ್ಕೊಂಡಿದ್ದ ಅವ್ರ ಹತ್ರ. ಸೊ ದೀಪು ಸರ್ ಹತ್ರ ಬಂದ ಮೇಲೆ ಅವ್ನು ಫಸ್ಟ್ ಫೋನ್ ಮಾಡಿದ್ದೆ ನನಗೆ. ನಾನಿನ್ನೂ ಅಸೋಸಿಯೇಟ್ ಡೈರೆಕ್ಟ್ರು, ಅಸಿಸ್ಟೆಂಟ್ ರೈಟ್ರು ಸೂರಿಗೆ. ಆವಾಗ ದೇವ್ರ ದಯ ಏನಂದರೆ ಆಗ ಕಡ್ಡಿಪುಡಿ ಶುರುವಾಗ್ತಿತ್ತು. ಸೊ ಪಾತ್ರಗಳು ಬೇಕಾಗಿತ್ತು. ಬಾಲು ನಾಗೇಂದ್ರ ಇವ್ರ ಟೀಮ್ ಲೀಡರ್ ಆಗಿರ್ತಾನೆ. ಅಂದರೆ ಕೆಟ್ಟ ಭೂಗತ ಜಗತ್ತಿನ ಕ್ರಿಮಿಗಳು ಇವರು 3 ಜನ. ಸೊ ಅಲ್ಲಿ ಒಂದು ಪಾತ್ರ ಕೊಟ್ಟು ಸೂರ್ಯ ಅವರು ನೋಡಿದ ತಕ್ಷಣನೇ ಮಾಡಿಸೋಣ ಅಂದರು. ಇವತ್ತು ಸೂರ್ಯ ಅವರೇ ಸೋಮ ಸೌಂಡ್ ಇಂಜಿನಿಯರ್ಗೆ ಗಾಡ್ ಫಾದರ್ ಥರ ನಿಂತಿದ್ದಾರೆ. ಯಾಕಂದರೆ ಅಭಿ ಬೇರೆ ಯಾರು ಅಲ್ಲ, ಇದೇ ಸೂರ್ಯ ಹತ್ರ 10 ವರ್ಷ ಕೆಲಸ ಮಾಡಿದವರು. ಸೊ ಹಂಗೆ ಯಾವಾಗಲೂ ಚಿತ್ರರಂಗದಲ್ಲಿ ನೀವು ಹೇಳ್ದಂಗೆ ನನಗೆ ಪಾತ್ರ ಕೊಡಿಸಿ ಒಬ್ಬರು ಇನ್ನೊಬ್ರಿಗೆ ಆದ್ರೇ ಇದೊಂದು ಭವಿಷ್ಯ ಕಟ್ಟಕ್ಕೆ ಸಾಧ್ಯ. ಈಗ ನಮಗೆ ಯಾರೋ ಒಬ್ರು ಹಂಗೆ ಬಂದು ತಟ್ಟಿರೋದಕ್ಕೆ ನಾವು ಇನ್ನೊಬ್ರಿಗೆ ಮಾಡೋದಕ್ಕೆ ಸಾಧ್ಯ. ಸರ್ ಈ ಸಿನಿಮಾ ಹೆಂಗೆ ಗೊತ್ತಾ, ಪಾತ್ರಗಳನ್ನು ಮಾಡ್ಬಿಡ್ಬೋದು ಬೇಕಾರೆ. ಒಂದು ಪ್ರಮುಖ ಪಾತ್ರ ಹೀರೋ ಅಂತಿದ್ದಾಗಲೇ ಒಂದಷ್ಟು ಜವಾಬ್ದಾರಿಗಳು ಬಂದು ಒಂದಷ್ಟು ಭಯ ಆಗ್ಬಿಡುತ್ತೆ. ಹೆಂಗಪ್ಪ ಇದು ಅಂತ ಅಂದರೆ ಒಂಥರ ಸಾವು ಬದುಕು ಆ ಥರ ಡಿಸಿಷನ್ ಮೇಕರ್ ಥರದ ರೋಲ್ ಅದು. ಸೊ ಹೀರೋ ಅಂದಿದ ತಕ್ಷಣ ಈ ಸಿನಿಮಾಗೆ ನೀವೇ ಅಂದಿದ ತಕ್ಷಣ ಅಭಿ ಅವರು ಹೆಂಗೆ ಆಯ್ತಿದ್ದು, ಹೆಂಗೆ ಅನಿಸ್ತಿದೆ? ಕತೆ ಕೇಳಿದ್ರೆ ಅಂದರೆ ಹೀರೋ ಅಂದರೆ
ಈ ಟೆಕ್ನಿಷಿಯನ್ಸ್ ಇದಾರಲ್ಲ ಸರ್, ಅವ್ರನ್ನ ನೋಡಿದ್ರೆ ಯಾರು ಬೇಕಾದ್ರೂ ಮಾಡ್ತಾರೆ. ಅಂದ್ರೆ ತುಂಬಾ ಆಕ್ಚುಲಿ ಚರಣ್ ಸರ್ ಆಗಲಿ, ಮಾಸ್ತಿ ಅಣ್ಣ, ದೀಪು ಅಣ್ಣ, ನಮ್ಮ ಕ್ಯಾಮ್ರಾಮನ್ ಶಿವಸೇನ್ ಅವರು, ನಮ್ಮ ಫೈಟ್ ಮಾಸ್ಟರ್, ಅಂದ್ರೆ ಮೇನ್ ಟೆಕ್ನಿಷಿಯನ್ಸೇ ಎಲ್ಲ ಇರೋದು. ಅದು ಸಿಗೋದೇ ಅದೃಷ್ಟ ಅಂತ. ಅಲ್ಲಿ ನಮ್ಗೇನೋ ಕೇಳಕ್ಕೆ ಇದೆ ಇಲ್ಲ. ಅಲ್ಲಿ ಒಂದು ತಂತ್ರಜ್ಞರ ಸಿನಿಮಾ ಯಾವಾಗಲೂ. ಈಗ ದೀಪೇಶ್ ಕುಮಾರ್ ಅಂದ ತಕ್ಷಣ ಆಡಿಯನ್ಸ್ ತುಂಬ ಜನಕ್ಕೆ ಗೊತ್ತಿಲ್ಲ, ಆದರೆ ನಮ್ಮ ಇಂಡಸ್ಟ್ರಿ ಅವರಿಗೆ ಎಂತೆಂಥ ಸಿನಿಮಾ, ಮುಂಗಾರು ಮಳೆ, ದುನಿಯಾ, ಜಾಕಿ, ಅಣ್ಣಾಬಾಂಡು, ಮೊನ್ಮನೆ ಟಗರು, ಗೋಸ್ಟ್, ಸಲಗ, ದೊಡ್ಡ ದೊಡ್ಡ ಸಿನಿಮಾಗಳು ಇದು ಮಾಡಿರೋದು. ಸೊ ಅವರು ಎಡಿಟರ್ ಆಗಿ ಅಭಿ ಹೋಗಿ ಕೇಳಿದ ತಕ್ಷಣ, ಇಲ್ಲ ಕಣೋ ನಾನು ಬ್ಯುಸಿ ಇದ್ದೀನಿ, ನಾನು ಈಗ ಏನೂ ಇಲ್ಲ, ನೀನು ಮಾಡ್ತಾ ಇದ್ದೀನೋ ನಾನು ಕಟ್ ಮಾಡಿಕೊಡ್ತೀನಿ ಅಂತ ಎಡಿಟ್ರು. ಚರಣ್ ರಾಜು ನಿಮಗೆ ಗೊತ್ತು, ಚರಣ್ ರಾಜ್ ಎಷ್ಟು ಬ್ಯುಸಿ ಇದ್ದಾರೆ. ಸಪ್ತಸಾಗರದಾಚೆ ಮಾಡಿದ್ರು, ಟಗರು ಮಾಡಿದ್ರು, ಈಗ ಭೀಮಾ ಮಾಡ್ತಿದ್ದಾರೆ, ಸಲಗ ಮಾಡಿದ್ರು. ಸೊ ಅವರು ಅಭಿ ಹೋಗಿ ಕೇಳಿದ ತಕ್ಷಣ ನಾನು ಮಾಡಿಕೊಡ್ತೀನಿ ಅಂದರು. ಇನ್ನು ನಾನು ನಮ್ಮ ಟೀಮ್ ಹುಡುಗ, ನಾವೆಲ್ಲ ಕೆಂಡ ಸಂಪಿಗೆ ಮಾಡಿದ್ದೀವಿ, ಟಗರು ಮಾಡಿದ್ದೀವಿ, ಸಲಗ ಮಾಡಿದ್ದೀವಿ. ಸೊ ನಾನು ಹಿಂಗೆ ಅಭಿನ ಬಿಟ್ಕೊಡ್ಲಿ. ಸೊ ಅಭಿನ ಮತ್ತು ಪ್ರೊಡ್ಯೂಸರ್ ಇರಲಿಲ್ಲ. ಪ್ರೊಡ್ಯೂಸರ್ ಇಲ್ಲದೆ ಇರುವಾಗ ಬಟ್ ಅಭಿ ಯಾವತ್ತು ನನಗೆ ಪ್ರೊಡ್ಯೂಸರ್ ಇಲ್ಲ ಅಂತ ಬರವಣಿಗೆ ನಿಲ್ಲಿಸ್ತವನಲ್ಲ, ಬರ್ಕೊಂಡಿದ್ದ. ಸಲಗ ಆದಮೇಲೆ ಇಮಿಡಿಯೇಟಾಗಿ ಬಂದು ಕತೆ ಬರ್ಕೋತಿದ್ದ. ಸೊ ಆವಾಗ ಕ್ರಿಸ್ಟೋಫರ್ ಕಿಣಿ ಅಂತ ನಿರ್ಮಾಪಕರು, ಅವರು ಫಸ್ಟ್ ಟೈಮ್ ಇಂಡಸ್ಟ್ರಿಯಲ್ಲಿ ನಿರ್ಮಾಪಕರಾಗಿ ಸಿಗ್ತಿರೋದು, ಜೆಂಟಲ್ಮನ್. ಸೊ ಅವ್ರು ನಾನು ಇರ್ತೀನಿ ಅಂದರು. ಅವ್ರ ಬೆನ್ನಿಗೆ ವಿಜಯ್ ಕುಮಾರ್ ಅಂತ ಕೆಂಡ ಸಂಪಿಗೆ ಮಾಡಿದವರು, ಅವರು ನಾನು ಜೊತೆಗಿರ್ತೀನಿ ಅಂದರು. ಪ್ರೆಸೆಂಟ್ಸ್ ಅವರೇ ಈ ಸಿನಿಮಾಗೆ, ವಿಜಯಣ್ಣ ಅಂತೀವಿ ನಾವು, ಸೂರ್ಯ ಅವ್ರಿಗೆ ಆಪ್ತರವರು. ಸೊ ಎಲ್ಲರೂ ಜೊತೆಗೆ ನಿಂತಾಗ ಸಲಹೆ ಮಾಡ್ಕೊಂಡು ಬಂದಿದ್ದ ಶಿವಸೇನಾ, ನಾನು DOP ಮಾಡಿಕೊಡ್ತೀನಿ ಅಂದರು. ಯಾರು ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಎಲ್ಲರೂ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡೋಣ ಅಂತ ನಾನು ಆಗ್ಲೇ ಹೇಳಿದೆ. ಉತ್ತರ ಕರ್ನಾಟಕ ಜನ ನಮ್ಮ ಇಂಡಸ್ಟ್ರಿಗೆ ತುಂಬ ಪ್ರೀತಿ ಕೊಟ್ಟಿದ್ದಾರೆ. ಅವರು ನಮ್ಮ ಕನ್ನಡ ಚಿತ್ರ ಅಂದರೆ ಇವತ್ತು ಕನ್ನಡ ತುಂಬ ಘನವಾಗಿ ಉಳಿದಿದೆ, ಬೆಳೆದಿದೆ ಅಂದರೆ ಅದು ಉತ್ತರ ಕರ್ನಾಟಕ. ಅವ್ರಿಗೆ ನಾವೇನಾದರೂ ಕೊಟ್ಟಿದ್ದೀವಿ, ಕೊಡಬೇಕು ಅಂದರೆ ಸೋಮ ಸೌಂಡ್ ಇಂಜಿನಿಯರ್ ಅಂತ ಧೈರ್ಯವಾಗಿ ಹೇಳ್ಕೊಬೋದು. ಅಲ್ಲಿ ಶೂಟ್ ಮಾಡಿದ್ದು, ಅಲ್ಲಿ ಬಿಸಿಲು ಎಲ್ಲ ಅಭ್ಯಾಸ ಇತ್ತಲ್ಲ ನಿಮಗೆ? ನನಗೆ ಅಭ್ಯಾಸ ಇತ್ತು, ಆದರೆ ಟೆಕ್ನಿಷಿಯನ್ಸ್ಗೆ, ಲೈಟ್ ಮ್ಯಾನ್ಗಳಿಗೆ ತುಂಬ ಕಷ್ಟ ಅಂದರೆ ತುಂಬ ಕಷ್ಟ. ಫೈಟ್ ಸೀಕ್ವೆನ್ಸ್ ಮಾಡುವಾಗಂತೂ ಅಂದರೆ ನಾನಾದರೂ ಶಾರ್ಟ್ ಮುಗಿದ್ಮೇಲೆ ಹೋಗಿ ರೆಸ್ಟ್ ತೊಗೋಬೋದು. ಅವರು ಲೈಟ್ ಅದು ಹಾಕಿದ್ರಲ್ಲ ಅಂತ ತೊಗೊಂಡು ಒಂದು ಕಡೆ ಎತ್ತಿಡೋಕ್ಕಾಗ್ತಾ ಇದ್ದಿಲ್ಲ, ಬಟ್ಟೆ ಹಿಡ್ಕೊಂಡ್ಬಿಟ್ಟು ಎತ್ತಿಡೋರು ಸಿಕ್ಕ. ನಮ್ಮ ವಿನೋದ್ ಮಾಸ್ಟರ್ 2 ಫೈಟ್ ಮಾಡಿದ್ದಾರೆ. ಅದರಲ್ಲಿ 4-5 ಫೈಟ್ ಇದ್ರೆ ಅವ್ರು 10 ಫೈಟ್ ಮಾಡಿದ್ರೆ. ಒಂದು ಸೂರ್ಯನ ಜೊತೆ ಫೈಟ್ ಮಾಡೋರು, ಇನ್ನೊಂದು ಏನು ಎಷ್ಟು ಡಿಗ್ರಿ ಇದ್ದಿದ್ದು ಹಿಂಗೆ ಫ್ರೇಮ್ ಇಟ್ರೆ ಕೆಳಗಡೆಯಿಂದ ನೋಡ್ತಾ ಇದ್ದಂಗೆ ಬೆಂಗಳೂರಿಂದ ಹೋಗಿ ಒಂದು 40 ಜನ, ಅದರಲ್ಲಿ ದಿನಕ್ಕೆ ಇಬ್ಬರಿಬ್ರು ಅಂದ್ರೆ ತಲೆ ಸುತ್ತ ಬೀಳೋರು, ಮೂರ್ಛೆ ಹೋಗಿ ಬಿದ್ದಿದ್ದಾರೆ. ಮತ್ತೆ ಉತ್ತರ ಕರ್ನಾಟಕ ಸ್ಪೆಷಾಲಿಟಿ ಏನು ಅಂದ್ರೆ ಆ ಬಿಸಿಗೆ ಅವ್ರು ತಂಪಾಗಿರೋ ಫುಡ್ಗಳು ತಿನ್ನಲ್ಲ, ಬಿಸಿದೇ ತಿಂತಾರೆ. ಟೀ ಕುಡಿಯೋದು, ಖಾರನೇ ತಿಂತಾರೆ, ಕಡಕ್ ರೊಟ್ಟಿನೇ ತಿಂತಾರೆ. ಅಂದ್ರೆ ಒಂದೊಂದ್ಸತಿ ಅನ್ಸುತ್ತೆ ಗೊತ್ತಾ, ಇಲ್ಲೆಲ್ಲೋ ತುಂಬಾ ತಂಪಾಗಿ. ಬಟ್ ಅವರು ಆ ಜನ ನೋಡ್ರೇನೆ ಖುಷಿ ಆಗುತ್ತೆ. ಮತ್ತೆ ಅವ್ರು ಕೊಟ್ಟಿದ್ದ ಪ್ರೀತಿ, ಸಿನಿಮಾ ಅಂದ ತಕ್ಷಣ ಇಲ್ಲಿ ಎಷ್ಟು ದಿನ ಶೂಟಿಂಗ್ ಅಂದ ತಕ್ಷಣ 2ನೇ ದಿನನೇ ಬೇಜಾರಾಗ್ಬಿಡ್ತಾರೆ. ಬಟ್ ಅಲ್ಲಿ ಕೊನೆ ದಿನವರೆಗೂ ನೀವು ನಮ್ಮಲ್ಲ, ನಾವು ಹೋಗಿದೀವಿ, ಒಂದು ಅಂಗಡಿ ಹತ್ರ ನಿಂತಿದೀವಿ ಅಷ್ಟೇ, ಯಾರು ಏನೂ ಗೊತ್ತಿಲ್ಲ. ಶೂಟಿಂಗ್ ಅವ್ರು ಅಲ್ಲಿದ್ದಾರೆ, ಇದ್ದಿದ್ದಂಗೆ 2 ಸ್ಪ್ರೈಟ್ ತಂದು ಕೊಟ್ರು. ನಾವ್ ಹೇಳಿಲ್ವಲ್ಲ ಅಂತ, ಕೊಡ್ರಿ ಸರ್ ನೀವು ಅಂತ ಅವ್ರ ಭಾಷೆಯಲ್ಲಿ ಹೇಳ್ತಿದ್ದಾರೆ. ಏನೋ ನೀರು ಕೇಳಿದರೆ ಪಾನಕ ನೀಡಿದ್ದಾರೆ ನೋಡುವ ಕಾಡಿದೆಯಲ್ಲ ಹಂಗೆ. ಸರ್, ಈ ಸೋಮು ಅನ್ನೋದು ರಿಯಲ್ ಸ್ಟೋರಿನ, ಸೋಮು ನಿಬ್ನ ಅದೇನಾದ್ರು ಅಥವಾ ಕೆಲವೊಂದು ಘಟನೆಗಳು ರಿಯಲ್ ಆಗಿರುವಂಥದ್ದು, ಅಂದ್ರೆ ಚಿತ್ರಕಥೆಯಲ್ಲಿ ಬರುವಂತ ಸನ್ನಿವೇಶಗಳು ರಿಯಲ್ ಆಗಿರೋದು. ಬಟ್ ಸೋಮು ಅನ್ನೋದು ಒಂದು ಪಾತ್ರ. ಆ ಒಂದು ನೆಲೆಯಲ್ಲಿ ಅಭಿ ಮತ್ತೆ ಶ್ರೇಷ್ಠ ಇಬ್ಬರೂ ಆ ಊರಿನವರಾಗಿರೋದ್ರಿಂದ, ಆ ಬದುಕನ್ನು ನೋಡಿರೋರಾಗಿರೋದ್ರಿಂದ, ಅದೊಂದು ಆಚರಣೆ ಸಂಪ್ರದಾಯಗಳನ್ನ ಇವರೆಲ್ಲರೂ ಅನುಭವಿಸಿರೋದ್ರಿಂದ ಆ ಚಿತ್ರಕ್ಕೆ ಇವರಿಬ್ಬರು ಆಪ್ಟಾಗಿ ನಿರ್ದೇಶಕರಾದ ಅಭಿ ಮತ್ತು ನಾಯಕನಾಗಿದ್ದು. ಮತ್ತು ಇದು ಕಂಪ್ಲೀಟ್ ನಾಯಕ ಪ್ರಧಾನ ಚಿತ್ರ ಅಲ್ಲ. ಕೆಂಡ ಹೇಳ್ದಂಗೆ ನಮ್ಮ ಇಂಡಸ್ಟ್ರಿ ಟೆಕ್ನಿಷಿಯನ್ಸ್ ಎಲ್ಲ ಸೇರಿ ಒಂದು ಒಳ್ಳೆ ಚಿತ್ರ ಕೈ ಜೋಡಿಸಿದ್ರೆ ಏನಾಗ್ಬೋದು. ಮತ್ತು ನೋಡ್ಕೊಂಡು ಈಚೆಗೆ ಬರೋರಿಗೆ ನಾವೇನೋ ಒಂದು ಯಾವಾಗಲೂ ಸಿನಿಮಾ ನಾವು ಥಿಯೇಟ್ರಲ್ಲಿ ನೋಡಿ, ಥಿಯೇಟ್ರಲ್ಲಿ ಎಂಜಾಯ್ ಮಾಡಿ ಆ ಪಾರ್ಕಿಂಗಲ್ಲೇ ಬಿಟ್ಟು ಬರೋವಂಥ ಸಿನಿಮಾಗಳು ಕೆಲವಿರ್ತವೆ. ಇವತ್ತಿಗೂ ಜನಮತ್ ಜೋಡಿ, ಓಮು, ಜೋಗಿ ಈ ಥರ ಸಿನಿಮಾಗಳು ಇವತ್ತು ನಾವು
ಅಟ್ ಎನಿ ಮೊಮೆಂಟು ನಾವು ಆ ಕತೆ ಹೇಳ್ಬೋದು. ಹೌದು. ಮನಸ್ಸಲ್ಲಿ ಉಳಿಯುವಂಥ ಸಿನಿಮಾಗಳು ಒಂದಷ್ಟು ಜಾನರ್ ಇದೆ. ಸೊ ಆ ಒಂದು ವರ್ಗಕ್ಕೆ ಸೇರುವಂಥ ಚಿತ್ರ ಸೋಮ ಸೌಂಡ್ ಇಂಜಿನಿಯರ್. ಸರ್, ಮೇಕಿಂಗ್ ವಿಡಿಯೋದಲ್ಲಿ ಮತ್ತು ಟೀಸರಲ್ಲಿ ನೋಡಿದಾಗ ಕೆಲವೊಂದು ಸೀನ್ಗಳು ತುಂಬ ಕಾಡುತ್ತೆ ಅಂತ ಅನಿಸ್ತು. ಅದರಲ್ಲಿ ಒಂದು ನಿಮಗೆ ಊರು ಮುಂದೆ ಕಟ್ಟಾಕಿ ಚಪ್ಪಲಿ ಹೊಡೆಯೋ ಸೀನಲ್ಲೇ ಬರುತ್ತೆ. ಸೊ ಏನದು ಅದು ಶೂಟ್ ಮಾಡಿದ್ದು ಅದನ್ನೆಲ್ಲ ಹೇಳೋದಾದ್ರೆ? ಅದು ಅಂದರೆ ಅದು ಕಥೆಯಲ್ಲೇ ಮೇನು ತುಂಬ, ಅಂದರೆ ನಾವು ಕಥೆಯಲ್ಲಿ ಒಂದು ಕೀ ಸೀನ್ ಅಂತೀವಲ್ಲ, ಅದು ಆ ಥರದ್ದು ಸೀನ್, ಅದು ತುಂಬ ಇಂಪಾರ್ಟೆಂಟ್ ಸೀನು. ಆ ಚಪ್ಪಲಿಯಲ್ಲಿ ಹೊಡೆಯೋದು ಮಾತ್ರ ಎಕ್ಸ್ಪ್ಲೇನ್ ಮಾಡೋದು. ಆ ಊರವನ್ನೇ ಅಣ್ಣ ನಮ್ಮ ಮುದಿಯಪ್ಪ ಅಂದ್ಬಿಟ್ಟು ಒಂದು ಪಾತ್ರ ಮಾಡಿದ್ದ, ಹೊಡಿಬೇಕು, ಹೊಡಿಯೋಕೆ ರೆಡಿ ಇಲ್ಲ ಅಣ್ಣ, ನಾನು ಹೊಡೆಯಲ್ಲ ಅಣ್ಣ ಅಂತ ಮತ್ತೆ ಕಲಾವಿದ್ರಲ್ಲ, ನಾನು ಆರ್ಟಿಸ್ಟು, ಯಾರಲ್ಲಿ ಸಿಗ್ತಾರೆ ಒಂದು ಸ್ವಲ್ಪ ನೋಡೋಕ್ಕೆ ಯೂನಿಕ್ ಆಗಿರ್ತಾರೆ ಆ ಥರದವ್ರ ಹತ್ರನೇ ಪಾತ್ರ ಮಾಡಿಸಿದ್ದು. ಸೊ ಅವ್ರಿಗೆ ಚಪ್ಪಲಿ ಕೊಟ್ಬಿಟ್ಟು ಏನು ಕಟ್ಟಾಕ್ಬಿಟ್ಟಿರ್ತಾರೆ, ಹೊಡಿ ಅಂತ ಹೆಂಗೆ ಹೊಡಿತಾರೆ? ಈಗ ನಮ್ಮ ಸಿನಿಮಾದವರಾದ್ರೆ ಸಿಂಕ್ ಮಾಡೋದು ಅಂತೀವಿ, ಇಲ್ಲಿವರೆಗೂ ತಂದ್ರೆ ಹಿಂಗೆ ಇದು ಮಾಡಿದ್ರೆ ರಪ್ ಅಂತ ಇದಾಗುತ್ತೆ. ಬಟ್ ಇವ್ರಿಗೆ ಡೈರೆಕ್ಟ್ರು ಅದನ್ನ ತಿರ್ಗಾ ಟೇಕಲ್ಲಿ ಅವ್ರೊಂದ್ಸತಿ ಹೊಡೆದು ಹಿಂಗೆ ಹೊಡಿಬೇಕು ಅಂತ ತೋರಿಸಿದ್ರು. ಫಸ್ಟ್ ಹಿಂಗೆ ಲೈಟಾಗಿ ಹೊಡಿತಾ ಇದ್ದಾನೆ, ಆ ಮುದಿಯಪ್ಪ ಕೈ ಮುಗಿತೀನಿ ಹೊಡೆದು ಹೊಡೆಯಿಲ್ಲ ನನಗೆ ಏಟುಗಳು ಬೀಳ್ತಾ ಅಂತ ನಾನು. ಆಮೇಲೆ ಡೈರೆಕ್ಟ್ರ್ ಒಂದು 2 ಸರಿ ಹಂಗೆಲ್ಲ ಹೊಡೆಯೋದಂತ ಹೊಡೆದು ತೋರಿಸಿದ್ರು. ಆಮೇಲೆ ಅವ್ರು ಹೊಡೆದ್ರು. ಅಂದರೆ ಪಾಪ, ಅಂದರೆ ಈಗ ಮಾಸ್ತಿ ಅಣ್ಣ ಹೇಳ್ದಂಗೆ ಆ್ಯಕ್ಟರ್ ಆದರೆ ಸಿಂಕ್ ಮಾಡ್ಕೊಬಿಡ್ತಾರೆ, ಅವ್ರಿಗೆ ಗೊತ್ತಿಲ್ಲಲ್ಲ. ಆ ಥರದ್ದು ಸೀನ್ಸ್ಗಳೆಲ್ಲ ಚೆನ್ನಾಗಿತ್ತು. ಏಟುಗಳು ತಿಂದಿದ್ದೀವಿ. ಅವರು ನಾನು ಒಂದು ಏಟು ಹೊಡಿಬೇಕಿತ್ತು ರಿಟರ್ನ್, ಅಣ್ಣ ಹೊಡಿಬೇಡ ಅಣ್ಣ ಅಂದಿದ್ದ. ಆಮೇಲೆ ನಾನು ಸಿಂಕ್ ಮಾಡ್ಕೊಳಕ್ಕೆ ತಾನು ಮಾಡ್ತಾ ಇಲ್ಲ, ಎಣ್ಣ ಹೊಡೆದ್ಬಿಡತ್ತಾಗ ಮುಗಿದೇ ಬಿಡ್ತದ ಅಂತ ಹೇಳಿ. ಸರ್, ಮಾತುಗಳು ಹೇಗಿರುತ್ತೆ ಅಂದರೆ ನೀವು ಟಗರು ಬರ್ದಾಗ ಅಲ್ಲಿಯ ಪಾತ್ರಗಳೇ ಅಲ್ಲಿಯ ಮಾತುಗಳು, ಆಮೇಲೆ ಸಲಗ ಬರೆದಾಗ ಅಲ್ಲಿ ಪಾತ್ರ ಅಲ್ಲಿ ಮಾತುಗಳು, ಕಾಟೇರ ಬಂದಾಗ ಅಲ್ಲೂ ಒಂದು ಉತ್ತರ ಕರ್ನಾಟಕ ಶೈಲಿ ಮಾತುಗಳು. ಸೊ ಇಲ್ಲಿ ಮಾತುಗಳು ಹೆಂಗಿರುತ್ತೆ ಸರ್ ಡೈಲಾಗ್ಸ್ ಎಲ್ಲ? ಇದು ಯಾವುದೇ ಒಂದು ನಾಯಕ ಪ್ರಧಾನ ಡೈಲಾಗ್ ಓರಿಯೆಂಟೆಡ್ ಇಲ್ಲ ಮ್ಯೂಸಿಕ್ ರಿಲೇಟೆಡ್ ಸಿನಿಮಾ ಅಂತಲ್ಲ, ನಿಮ್ಗೆ ಓವರ್ ಆಲ್ ಎಲ್ಲ ಒಂದು ಮಿಶ್ರಣ. ಈ ಮಾತು ಅಷ್ಟೇ ತುಂಬಾನೇ ವೈಭವೀಕರಣವಾಗಿರಲ್ಲ, ಔಟ್ ಆಫ್ ಬಾಕ್ಸ್ ಅಂತ ಏನಿರಲ್ಲ. ಆ ಸನ್ನಿವೇಶಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾತು, ಡೈಲಾಗ್ಸ್ ಅಂತ ಜಾಸ್ತಿ ಇರಲ್ಲ. ಏನು ಕನ್ವಿನ್ಸ್ ಮಾಡಬೇಕು ಆ ಪಾತ್ರ ಇನ್ನೊಂದು ಪಾತ್ರಕ್ಕೆ ಏನು ಹೇಳಬೇಕು ಅಷ್ಟೇ ಇರುತ್ತೆ. ಮತ್ತು ಈ ಚಿತ್ರದಲ್ಲಿ ಅಭಿ ಪ್ರಮುಖವಾಗಿ ಬರೆದಿದ್ದ, ನಾನು ಅವನಿಗೆ ಜೊತೆಯಾಗಿ ಬರೆದಿರೋಂಥ ಮಾತುಗಳು ಈಚೆಗೆ ಬಂದಾಗ ನಿಮಗೆ ಸಿನಿಮಾ ಮನಸ್ಸಲ್ಲಿ ಉಳಿಯುತ್ತೆ ಹೊರತು ಮ್ಯೂಸಿಕ್ ಚೆನ್ನಾಗಿದೆ, ಡೈಲಾಗ್ ಚೆನ್ನಾಗಿದೆ, ಆ್ಯಕ್ಷನ್ ಚೆನ್ನಾಗಿದೆ ಅಂತ ಪರ್ಟಿಕ್ಯುಲರ್ ಒಂದು ವಿಭಾಗನ ಒತ್ಕೊಂಡು ಹೋಗಲ್ಲ. ಇಡೀ ಸಿನಿಮಾನ ಘನವಾಗಿ ನಿಮ್ಮ ಹತ್ರ ಒಂದು 500 ರೂಪಾಯಿ ಇದೆ ಅಂದರೆ ಅದರಲ್ಲಿ 50 ರೂಪಾಯಿ ಇರ್ಬೋದು, 100 ರೂಪಾಯಿ ಇರ್ಬೋದು, 200 ರೂಪಾಯಿ ಇರ್ಬೋದು. ಬಿಡಿಬಿಡಿಯಾಗಿದ್ರೆ ನಮ್ಮ ಹತ್ರ 100 ರೂಪಾಯಿ ಇದೆ, ಜೊತೆಗೆ 50 ರೂಪಾಯಿ ಇದೆ ಅಂತಲ್ಲ, 500 ರೂಪಾಯಿ ಇದೆ ಅಂತ ಅನ್ಕೊಂಡು. ಅಂದರೆ ಟೋಟಲ್ ಎಲ್ಲ ಹೇಳಿದ್ದು ಏನು ಅಂದರೆ ಟೆಕ್ನಿಷಿಯನ್ಸ್ಗೆ ನಮ್ಮ ಈ ಸಿನಿಮಾದವ್ರಿಗೆ 100% ಗೊತ್ತಾಗುತ್ತೆ. ಒಂದು ಎಲ್ಲ ಟೆಕ್ನಿಷಿಯನ್ಸ್ ಸೇರಿ ಸಿನಿಮಾ ಮಾಡಿದ್ರೆ ಹೆಂಗಿರುತ್ತೆ ಅನ್ನೋದು. ಅಂದರೆ ಆಡಿಯನ್ಸ್ಗೆ ಹೆಂಗೆ ಗೊತ್ತಾಗುತ್ತೋ ಗೊತ್ತಿಲ್ಲ, ಆದರೆ ಇಂಡಸ್ಟ್ರಿ ಅವ್ರಿಗೆ ಮಾತ್ರ 100%. ಅಂದರೆ ಎಲ್ಲರದು ಈಗ ಮಾಸ್ತಿ ಅಣ್ಣನೂ ಸಖತ್ತಾಗಿದೆ ಡೈಲಾಗು, ಅಭಿ ಅಣ್ಣ ಬರೆದಿದ್ದಾರೆ, ಚರಣ್ ಸರ್ದು ಮ್ಯೂಸಿಕ್ ಆಗಲಿ, ದೀಪು ಅಣ್ಣ ಎಡಿಟಿಂಗು, ಫೈಟ್ ಮಾಸ್ಟರ್. ಅಂದರೆ ಏನು ಹೇಳಿದ್ರು ಇವ್ರು ಸ್ಕೋರ್ ಮಾಡಿದ್ದಾರೆ ಅನ್ನಂಗಿಲ್ಲ. ಅಂದರೆ ಆರ್ಟಿಸ್ಟ್ಗಳು ಏನೇ ಮಾಡಿದ್ರು ಅದು ಡೈರೆಕ್ಟ್ರು ಟೆಕ್ನಿಷಿಯನ್ಸಿಂದನೇ ಅದನ್ನು ಪುಷಪ್ ಮಾಡಿದೆ ಅಂತ. ಯಾವಾಗಲೂ ಹಂಗಾಗಬೇಕು ಅಂತ ಪೈಪೋಟಿಗೆ ಬಿದ್ದು ಕೆಲಸ ಮಾಡಬೇಕು. ಹೆಲ್ತಿ ಕಾಂಪಿಟೇಷನ್ ಅಂತೀವಿ. ಈಗ ಚರಣ್ ರಾಜ್ ಮ್ಯೂಸಿಕ್ ಚೆನ್ನಾಗಿದೆ ಅಂತ ಹೇಳಿದಾಗ ಟಗರಲ್ಲಿ ನಾನು ಬರೆದಿರೋ ಡೈಲಾಗ್ ಚೆನ್ನಾಗಿದೆ ಅಂತ, ಅದಕ್ಕೆ ಮೀರಿ ಸೂರಿ ಸರ್ ಮೇಕಿಂಗು, ಶಿವಣ್ಣ ಅವ್ರ ಆ್ಯಕ್ಟಿಂಗು, ಆ ಶಿವಣ್ಣ ಅವ್ರಿಗೆ ಪೈಪೋಟಿ ಕೊಡುವಂಥದ್ದು ಡಾಲಿ ಆ್ಯಕ್ಟಿಂಗು, ಕಾಕ್ರೋಚ್ ಸುದಿ ಅವರು, ಹೀಗೆ ಎಲ್ರೂ ಒಂದು ನಮ್ಮದು ಅಂದ್ಕೊಂಡು ಮಾಡಿದಾಗ ಆಗುತ್ತಲ್ಲ, ಆ ಥರದ್ದೊಂದು ಅಟೆಂಪ್ಟು ಸೋಮ ಸೌಂಡ್ ಇಂಜಿನಿಯರಲ್ಲಾಗಿದೆ. ಎಲ್ಲರ ಅನುಭವಗಳೂ ಈ ಚಿತ್ರದಲ್ಲಿ ಕೆಲಸ ಮಾಡಿದೆ. ಎಲ್ಲ ಸೀನಿಯರ್ಸ್ ಇದ್ದಾರೆ ಎಲ್ಲ ವಿಭಾಗದಲ್ಲೂ. ಮತ್ತು ನಾನ್ ಆರ್ಟಿಸ್ಟ್ಗಳನ್ನ ತುಂಬ ರಂಗ ಪ್ರತಿಭೆಗಳನ್ನ ಇದರಲ್ಲಿ ಅಭಿ ತೋರಿಸಿದ್ದಾರೆ. ಮತ್ತು ಗಂಜಿಯಾಳು, ಹುನಗುಂದ, ಆ ಥರದ್ದು ಪ್ರದೇಶಗಳು ಜನರು ತುಂಬ ಒಳ್ಳೊಳ್ಳೆ ಪಾತ್ರಗಳು ಮಾಡಿದ್ದಾರೆ. ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಬಂದ್ರೂ ಹಂಗೆ ತೋರಿಸ್ಕೊಂಡು ಏನು ರಿಯಾಲಿಟಿ ಅಂತೀವಿ ಟಚ್ ಕೊಡೋಕೆ ಕಾರಣನೇ ಅವರು. ಆ ಥರದವ್ರು ಅಲ್ಲಿಯವ್ರು ಮಾಡಿದಾಗನೇ ಅದು ಎಷ್ಟು ರಿಯಾಲಿಟಿ ಇದೆ ಅಲ್ಲ ಅನ್ಸುತ್ತಲ್ಲ. ನೈಜತೆಗೆ ತುಂಬ ಹತ್ರ ಇದೆ ಚಿತ್ರ ಇದು. ಸಿನಿಮಾ ಅಂದರೆ ಸೋಮನ್ನ ಶ್ರೇಷ್ಠನಾಗಿ ನೋಡಲ್ಲ. ಈಗ ನವೀನ್ ಬ್ರದರ್ ನೀವಿದ್ದೀರಲ್ಲ, ನಿಮ್ಮ ಒಳಗಡೆ ಒಬ್ಬ ಸೋಮ ಇದ್ದಾನೆ. ಅಂದರೆ ಹೆಸರು ಮಾತ್ರ ಸೋಮ ಅಂತ ಇಟ್ಟಿರಿ, ನಿಮ್ಮ ಒಳಗಡೆ ಒಂದು ಇದೆ, ಎಲ್ಲದು ಕೋಪ ಆಗಲಿ ಎಲ್ಲ ಬರುತ್ತಲ್ಲ, ಅದು ಒಂದು ನಿಮಗೆ ತುಂಬ ಕನೆಕ್ಟ್ ಆಗುತ್ತೆ. ಅಂದರೆ ಎಲ್ಲರಿಗೂ ಕನೆಕ್ಟ್ ಆಗೋ ಅಂಥದ್ದು ಯಾವುದೋ ಒಂದು ವಿಷಯದಲ್ಲಿ ಕನೆಕ್ಟ್ ಆಗುತ್ತೆ.
ಎಮೋಷನ್ಸ್, ಒಂದು ಬಾಂಧವ್ಯದ ಚಿತ್ರ ತುಂಬ ಕಡಿಮೆ ಜನ ನೋಡಿದ್ದಾರೆ ಈಗ. ಅಂದರೆ 15ನೇ ತಾರೀಕು ರಿಲೀಸ್ ಇದೆ, ಅದಕ್ಕೆ ಮುಂಚೆ ನಾವು ಒಂದಷ್ಟು ಕೆಲವೊಂದು ಆಪ್ತರಿಗೆ ಮಾತ್ರ ತೋರಿಸಿರ್ತೀವಿ, ಟೆಕ್ನಿಷಿಯನ್ಸ್ಗೆ ಮತ್ತೊಬ್ಬರಿಗೆ, ಒಂದಷ್ಟು ಡಿಸ್ಟ್ರಿಬ್ಯೂಟರ್ಸ್ಗೆ. ನೀವು ನಂಬಲ್ಲ, ನೋಡಿರೋ ಒಂದು ತುಂಬ ಕಡಿಮೆ ಜನದಲ್ಲಿ ಒಂದಷ್ಟು ಜನ ಕಣ್ಣಲ್ಲಿ ನೀರು ತುಂಬಿಕೊಂಡೇ ಹೋಗಿದ್ದಾರೆ. ಅಂದರೆ ಟೆಸ್ಟ್ ಡ್ರೈವ್ ಅಂತೀವಲ್ಲ, ಅದಾಯಿತು. ನಮ್ಗೊಂದೊಂದ್ಸತಿ ಲಾಸ್ಟ್ ಒಂದು ಡೈಲಾಗ್ ಬರುತ್ತೆ ಟೀಸರಲ್ಲಿ, ಬೈಕ್ ಇಳಿದು ನೀವು ಓಡೋಗ್ತಾ ಇರ್ತೀರ ಸೋಮ, ಅದು ಕೇಳಿದಾಗನೇ ಒಂಥರ ನಿಮ್ ಈ ಚಿತ್ರ ನಾವು ಇಲ್ಲಿ ಕುತ್ಕೊಂಡು ನಿಮ್ಮ ಜೊತೆ ನಾವು ಹೋಗಲೇಬೇಕಾಗಿಲ್ಲ. ನಾವು ಎಷ್ಟು ಧೈರ್ಯವಾಗಿ ಕೂತಿದ್ದೀವಿ ಅಂದರೆ ಔಟ್ಪುಟ್ ಅಷ್ಟು ಚೆನ್ನಾಗಿ ಬಂದಿದೆ. ಕಣ್ಣಂಚಲ್ಲಿ ನೀರು ತುಂಬಿಸಿ ಕಳಿಸೋದು ತುಂಬ, ಅದೊಂದು ವ್ಯಾಕರಣ ಗೊತ್ತಿದ್ರೆ ಮಾತ್ರ. ಮತ್ತು ನಗಿಸ್ಬಿಡ್ಬೋದು, ತುಂಬ ರೋಚಕವಾಗಿ ಫೈಟ್ ಮಾಡಿಸ್ಬಿಡ್ಬೋದು, ಒಂದಷ್ಟು ಜನ ರೌಡ್ರಿಗೆ ಹೊಡೆದಾಕಿಸ್ಬಿಡ್ಬೋದು. ಸೊ ನಿಮಗೆ ಮೈನ್ ಅವರಿಗಿಸ್ತೇ ಹೊರತು ಕಣ್ಣಂಚಲ್ಲಿ ಭಾವುಕತೆ ತುಂಬ ಕಳಿಸೋದಿದೆಯಲ್ಲ, ಅದಕ್ಕೆ ಬರವಣಿಗೆ ಗುಣವಾಗಿರಬೇಕು. ಅದು ಅಷ್ಟು ಚೆನ್ನಾಗಿ ಚಿತ್ರಕಥೆ ಮಾಡಿದ್ದಾರೆ, ಎಲ್ಲರೂ ಸಾಥ್ ಕೊಡ್ತಾ ಇದ್ದಾರೆ. ಸೊ ನಾವು ಹೆಮ್ಮೆಯಿಂದ ಹೇಳ್ಕೋಬೋದು ಸೋಮು ಸೌಂಡ್ ಇಂಜಿನಿಯರ್ ಒಂದು ಒಳ್ಳೆ ಚಿತ್ರ ಅಂತ. ಮತ್ತೆ ಆದರೆ ಉತ್ತರ ಕರ್ನಾಟಕ ಸಿನಿಮಾ ಅಂತ ಅಂದರೆ ಎಲ್ಲರಿಗೂ ಈಗ ಕಾಟೇರ ಮೈಸೂರು ಭಾಗದ ಗ್ರಾಮೀಣ ಭಾಷೆ, ಬಟ್ ನಮ್ಮ ಕನ್ನಡ ಜನ ಎಲ್ಲರೂ ಪ್ರೀತಿಸಿದ್ರು. ಅಯೋಗ್ಯ ಅಂತ ಒಂದು ಮಂಡ್ಯ ನೆಲದ ಭಾಷೆ ಬರೆದಿದ್ದು, ಅದು ಯೂನಿವರ್ಸಲ್ ಸಬ್ಜೆಕ್ಟ್ ಅದು. ಸೊ ಈ ಉತ್ತರ ಕರ್ನಾಟಕದ ಪ್ರಾಂತ್ಯದ ಭಾಷೆ ಇದು ಎಲ್ರಿಗೂ ಇಷ್ಟ ಆಗುತ್ತೋ ಇಲ್ವೋ ಆ ಥರದ್ದು. ನಿಮಗೆ ಭಾಷೆ ಬದಲಾಗಿರ್ಬೋದು, ಭಾವ ಒಂದೇ ಅಲ್ವಾ, ಅದು ಇದರಲ್ಲಿ ವರ್ಕ್ ಆಗಿದೆ. ಈ ಥರ ತುಂಬಾ ಇಷ್ಟಪಡ್ತಾ ಇದ್ದಾರೆ. ಅಂದ್ರೆ ಒಂಥರ ನೆಲದ ಬೇಸ್ ಆಗಿರೋದು ನಿಜ. ಸರ್, ಈಗ ಡೈಲಾಗ್ಸ್ ಬರೆಯೋದು ಒಬ್ಬ ಸ್ಟಾರ್ಗೆ ಬರೆದ್ರೆ ಏನಂದ್ರೆ, ಈಗ ಶಿವಣ್ಣ ಅವ್ರಿಗೆ ಬರೆದ್ರಿ ಅಂದ್ರೆ ಅವ್ರದ್ದೊಂದು ಫ್ಯಾನಿಸಮ್ ಇರುತ್ತೆ, ಅಥವಾ ಅವ್ರದ್ದೊಂದು ಏನೋ ಒಂದು ವ್ಯಕ್ತಿತ್ವ ಇರುತ್ತೆ. ಒಂದು ಶಿಳ್ಳೆ ಚಪ್ಪಾಳಕ್ಕೆ ಡೈಲಾಗ್ಸ್ ಬರೆದಿರ್ತಾರೆ, ಅವ್ರಿಗಾಗಿರ್ಬೋದು, ದುನಿಯಾ ವಿಜಯ್ಗಾಗಿರ್ಬೋದು, ಈ ಥರದ್ದು ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ. ಇಲ್ಲಿ ಒಬ್ಬ ಹೊಸ ಹೀರೋ, ಅವ್ನಿಗೆ ಹಿಂದ್ಗಡೆ ಬ್ಯಾಕಪ್ ಏನೂ ಇಲ್ಲ. ಅಂದರೆ ಅವ್ನಿಗೆ ಫ್ಯಾನಿಸಮ್ ಆಗಿರ್ಬೋದು, ಅಥವಾ ಅವನದೇನೋ ಹಳೆ ಸಿನಿಮಾದ್ದು ಇದಿರ್ಬೋದು, ಏನೂ ಇರಲ್ಲ. ಒಬ್ಬ ಹೊಸ ಮುಖಕ್ಕೆ ಡೈಲಾಗ್ಸ್ ಬರೆಯೋದು ಹೆಂಗೆ ಸರ್ ಅದು? ನಿಮಗೆ ಗೊತ್ತು ಇಲ್ಲಿ ಕೂತಿರೋದು ಯಾರು ಅಂತ, ನಿಮ್ಮ ಕ್ಯಾಮ್ರಾಗೆ ಗೊತ್ತಿಲ್ಲ. ನಿಮ್ಮ ಕ್ಯಾಮ್ರಾಗೆ ನಾವೊಂದು ಪಾತ್ರಗಳಷ್ಟೇ. ಸೊ ನಾವು ಬರೆಯುವಾಗ ಅದೇನು ಘನವಸ್ತು ನಿಮ್ಮ ಕ್ಯಾಮ್ರಾ, ಆ ಪೆನ್ ಅಷ್ಟೇ ಘನವಾದ್ದು. ನನಗೆ ಗೊತ್ತು ಶಿವಣ್ಣ ಯಾರು ಅಂತ, ನನ್ನ ಪೆನ್ನಿಗೆ ಗೊತ್ತಿಲ್ಲ, ಅದಕ್ಕೆ ಪಾತ್ರ ಮಾತ್ರ ಗೊತ್ತು. ಸೊ ಯಾವಾಗಲೂ ಟಗರು ಬರೆದಾಗ ACP ಶಿವನಿಗೆ ಬರೆದಿದ್ದು, ಸಲಗ ಬರೆದಾಗ ನಮ್ಮ ದುನಿಯಾ ವಿಜಿಗೆ ನಾಯಕ ಅನ್ನೋದನ್ನ ತೆಗೆದು ಬಿಡ್ತೀವಿ, ಆ ಪಾತ್ರ ಮಾತ್ರ. ಓನ್ಲಿ ಅದನ್ನ ಮಾತ್ರ ದೃಷ್ಟಿ ಇಟ್ಕೊಂಡು ಬರೆಯೋದು ಅಲ್ಲ, ಎಲ್ಲರೂ ಹಂಗೆ ಬರೀಬೇಕು. ಚಪ್ಪಾಳೆ ಬೇಕಪ್ಪ ಥಿಯೇಟ್ರಿಗೆ ಅಂತ ಒಂದೆರಡು ಎಕ್ಸ್ಟ್ರಾ ಬರೆಯೋದು, ಅದು ಔಟ್ ಆಫ್ ಬಾಕ್ಸ್ ಬರೀತೀವಿ. ಅದು ಎಂಟೈರು ನಿಮಗೆ ಆ ಪಂಚಸ್ ಇರುತ್ತೆ, ಬಟ್ ಕಂಟೆಂಟ್ಗೆ ಏಟ್ ಬೀಳುತ್ತೆ ಅಂದಾಗ ಅದು ಬರೀಬಾರ್ದು. ಈಗ ಕಾಟೇರಲ್ಲಿ ನಾವು ಅದನ್ನು ಟ್ರೈ ಮಾಡಲಿಲ್ಲ. ಕುಲುಮೆ ತಟ್ಟವನು ನಮ್ಮ ಕಾಟಿ, ಅವ್ರಿಗೆ ಏನು ಬೇಕೋ ಅಷ್ಟೇ ಬರ್ದಿದ್ದು. ಸೊ ಅವ್ರು ನೋಡೋರು ಇದರಲ್ಲಿ ಏನು ಬೇರೆ ಇಲ್ಲ. ಇದಕ್ಕೆ ಈ ಸೋಮನಿಗೆ ನಾವು ಬರ್ದಿದ್ದು ಅದಕ್ಕೆ. ನಿಮ್ಗೆ ಬೇಕಾದ್ರೆ ನಾನು ನಿಮ್ಮ ವಾಹಿನಿ ಮೂಲಕ ಹೇಳ್ತಾ ಇದ್ದೀನಿ, ನೀವು ಎಂಥ ಸಿನಿ ಪಂಡಿತ ಆಗಿರಿ, ನೀವು ಸಾವಿರಾರು ಸಿನಿಮಾಗಳು ನೋಡಿರಿ, ನೆಕ್ಸ್ಟ್ ಸೀನ್ ಜಡ್ಜ್ ಮಾಡೋರಾಗಿರಿ, ನೀವು ಎಲ್ಲ ಮಾಡ್ತೀರಾ. ಆದರೆ ಸೋಮು ಸೌಂಡ್ ಇಂಜಿನಿಯರ್ ಚಿತ್ರದಲ್ಲಿ ನೀವು ಕೂತಾಗ ನಿಮಗಿದು ಥಿಯೇಟ್ರ್ ಆಂಬಿಯನ್ಸಲ್ಲಿ ಕೂತಿದ್ದೀನಿ, ನನ್ನ ಗಾಡಿ ಈಚೆ ಪಾರ್ಕಿಂಗಲ್ಲಿದೆ, ನನಗೆ ಯಾವುದೋ ಫೋನ್ ಬರ್ತಾ ಇದೆ, ಇದೆಲ್ಲ ಮರ್ತು ಬಿಡ್ತೀರ. ನೀವು ಆ ಹಳ್ಳಿಯಲ್ಲಿ ಇರ್ತೀರ, ಆ ಹಳ್ಳಿಯಲ್ಲಿ ಕೂತಿರ್ತೀರ, ನಿಮ್ಮ ಕಣ್ಣು ಮುಂದೆ ಈ ಚಿತ್ರ ನಡೀತಾ ಇದೆ ಅನ್ನೋ ಅಷ್ಟು ಭಾವ ಈ ಸಿನಿಮಾದಲ್ಲಿ. ಸರ್, ಟೀಸರ್ ನೋಡಿದಾಗಲೇ ನಾನು ಹೆಡ್ಫೋನ್ ಹಾಕೊಂಡೆಲ್ಲ ನೋಡಿದಾಗ ಸರ್ ಹೇಳ್ದಂಗೆ ಹಂಗೆ ಅನಿಸ್ತು. ಅಂದರೆ ಅಲ್ಲಿ ಇದೀವೇನಪ್ಪ ಅಂತ ಅನಿಸ್ಬಿಡುತ್ತೆ ಅದಕ್ಕೆ ಕರೆಕ್ಟಾಗಿ ನೋಡಿದಾಗ. ಆ ಫೀಲ್ ಹೆಂಗೆ ತೊಗೊಂಬಂದ್ರು ಡೈರೆಕ್ಟರ್ ಅಂತ? ಅಂದರೆ ಸೌಂಡಿಂಗಲ್ಲೂ ಏನೋ ಟ್ರೈ ಮಾಡಿದಾರೆ ಹೊಸದನ್ನ? ಹೌದು ಸರ್, ಅಂದರೆ ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅದು ಡೈರೆಕ್ಟ್ರೇ ತುಂಬ. ಆ ಡೈರೆಕ್ಟ್ರು ಆ ಊರಿನವನು, ಅಲ್ಲಿ ಹುಟ್ಟಿ ಅಲ್ಲಿ ಬೆಳೆದು ಅಲ್ಲಿನ ಪರಿಸರ ಅಲ್ಲಿನ ವಾತಾವರಣ ಅದನ್ನೆಲ್ಲ ಅನುಭವಿಸಿರೋನು, ಆ ಬಿಸಿಲಿನಲ್ಲಿ ಬಂದಿರೋನು. ಸೊ ಅವನು ಬೆಂಗಳೂರಲ್ಲಿ ಬಂದ್ಬಿಟ್ಟು 15 ವರ್ಷ ಚಿತ್ರರಂಗದಲ್ಲಿ ಇದ್ದಾನೆ ಅಂದಾಗ ತನ್ನ ಕತೆ ಬರೆಯೋಕ್ಕೆ ಶುರು ಮಾಡಿದಾಗ ತನ್ನದನ್ನು ಬರೆದ. ಈಗ ನಮ್ಗೆ ಇಷ್ಟ ಆಗೋದು ಗರುಡಗಮನ ವೃಷಭವಾಹನ. ಏನಕ್ಕೆ ಅಂದರೆ ನಾವು ಚಿತ್ರದಲ್ಲಿ ಕೂತಾಗ ಆ ಮಂಗಳೂರು ಅಂಬಿಯನ್ಸ್ ಕರ್ಕೊಂಡು ಹೋಗ್ತಾರೆ. ಆ ಭಾಷೆ ಇದ್ರು ನಾವು ಮಂಗಳೂರಲ್ಲಿ ಕೂತಿದ್ದೀವಿ ಅನ್ನೋ ಫೀಲ್ ಕೊಡ್ತಾರೆ. ನಮ್ಗೆ ಆ ಫೀಲ್ ಆಗ್ತಾ ಇರುತ್ತೆ, ನಾವು ಸಮುದ್ರದ ಅಂಚಿನಲ್ಲಿ ಇದ್ದೀವಿ ಅಂತ. ಸೊ ಆ ಫೀಲು ಅಂದರೆ ನಾನು ಯಾವಾಗಲೂ ಹೇಳಕ್ಕೆ ಹೋಗ್ತೀವಿ, ಆ ಸೊಗಡಿದೆ.
ಈಗ ಅದು ಗೊತ್ತಿರೋದ್ರಿಂದ ರಾಜ್ ಬಿ ಶೆಟ್ಟಿ ಅವ್ರು ಗೊತ್ತಿರೋದ್ರಿಂದ ಆ ಚಿತ್ರ ಮಾಡಿದ್ರು. ಈಗ ಅಭಿ ಉತ್ತರ ಕರ್ನಾಟಕದ ಭಾಗದವನಾಗಿರೋದ್ರಿಂದ ಆ ಒಂದು ಇದು ಗೊತ್ತಿರೋದ್ರಿಂದ ಈ ಪಿಕ್ಚರ್ ಮಾಡ್ದ. ಅದೇ ತುಂಬಾ ಜನ ಹೇಳ್ತಾ ಇದ್ದಾರೆ ಅಂದ್ರೆ ಅಲ್ಲಿಯವ್ರು ಬಂದು ಸಿನಿಮಾ ಮಾಡಿದ್ರೆ ಅವ್ರದ್ದು ಈಗ ನಾವು ಮಾಡಕ್ಕಾಗಲ್ಲ, ನಾವು ಈ ಭಾಗದ ಮಾಡ್ಬೋದು, ಮೈಸೂರು ಭಾಗದ ಮಾಡ್ಬೋದು, ಕೋಲಾರ ಭಾಗದ ಮಾಡ್ಬೋದು, ತುಮಕೂರು ಭಾಗದ ಮಾಡ್ಬೋದು. ನಾವು ಉತ್ತರ ಕನ್ನಡದ ಮಾಡಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಅದು ಗೊತ್ತಿರ್ಬೇಕಲ್ಲ. ಸೂರ್ಯ ಅವ್ರು ಹೇಳಿದ್ದು ಅದೇ, ತನ್ನ ಶಿಷ್ಯನ್ಗೆ ಅವ್ರು ಹೇಳಿದ್ದು ಒಂದೇ, ನಿನಗೆ ಗೊತ್ತಿರೋದು ನೀನು ಮಾಡು ಅಂತ. ಈಗ ಮಾಫಿಯಾ, ಒಂದು ರೌಡಿಸಮ್, ಒಂದು ಇದು ಸೂರ್ಯ ಅವ್ರಿಗೆ ಗೊತ್ತು. ಅವ್ರು ದುನಿಯಾ ಮಾಡಿದ್ರು ತಗೋತಾರೆ, ಜಂಗ್ಲಿ ಮಾಡಿದ್ರು ತಗೋತಾರೆ, ಜಾಕಿ ಮಾಡಿದ್ರು ತಗೋತಾರೆ. ಈಗ ಸೂರ್ಯ ಅವ್ರು ಹೋಗಿ ಉತ್ತರ ಕರ್ನಾಟಕದ ಭಾಗ ಮುಟ್ಟಲ್ಲ. ಈಗ ಅಭಿ ಬಂದು ಈ ಭಾಗದ ಮುಟ್ಟಬೇಕು ಅಂದ್ರೆ ಮೊದಲನೇ ಹೆಜ್ಜೆ ತಾನು ಗೊತ್ತಿರೋ ಕಡೆ ಇಡಬೇಕು ಅಂತ. ಅದಕ್ಕೆ ನಿಮ್ಗೆ ಆ ಚಿತ್ರಕ್ಕೆ ಕಟ್ಕೊಡುತ್ತೆ. ಅಂದ್ರೆ ಅದೇ ಇದು ಹೇಳಿದಾಗ ಅವರು ಅಭಿ ಅಣ್ಣ ಹೋಗ್ಬಿಟ್ಟು ಅಲ್ಲಿ ಜನ ಮಾತಾಡ್ತಲ್ಲ, ಅಂದ್ರೆ ಒಂದು ಸ್ಟಾರ್ಟಿಂಗ್ ಅಲ್ಲೇನೆ ಒಂದು ಟೈಟ್ಲ್ ಕಾರ್ಡ್ ಅಲ್ಲೇನೆ ನಿಮ್ಮನ್ನ ಕರ್ಕೊಂಡು ಹೋಗ್ಬಿಡ್ತಾನೆ. ಆ ಒಂದು ಆಮೇಲೆ ಹೇಳಿದ್ರು ಆ ಪಕ್ಷಿಗಳು, ಆ ದನ ಕರೆದು ಆ ಸೌಂಡ್ ಗಳನ್ನ ರೆಕಾರ್ಡ್ ಮಾಡ್ಕೊಂಡು, ಅಂದ್ರೆ ಅದನ್ನ ನಾನು ಹಿಂಗ್ ಮಾಡಿದ್ರೆ ಮಾತ್ರ ಅದು ಜನಕ್ಕೆ ತಲುಪುತ್ತೆ ಅಂತ ಸುಮ್ನೆ ಜನ ಮಾತಾಡ್ತಾ ಇರ್ತಾರಲ್ಲ ಪಬ್ಲಿಕ್ ಅಲ್ಲಿ, ಅಲ್ಲಿ ಹೋಗಿ ರೆಕಾರ್ಡ್ ಆನ್ ಮಾಡಿಟ್ಟು ಆ ಸೌಂಡ್ ಅದು ತುಂಬಾ ವರ್ಕ್ ಮಾಡಿದ್ದಾರೆ, ತುಂಬಾ ನ್ಯಾಚುರಲ್ ಆಗಿ ವರ್ಕ್ ಮಾಡಿದ್ದಾರೆ. ಸರ್, ಇದು ಜಾಕಿ ಬಂದಾಗ ಜಾಕಿ ಸಿನಿಮಾದಲ್ಲಿ ನೀವು ವರ್ಕ್ ಮಾಡಿದ್ರ ಆ ಟೈಮಲ್ಲಿ? ಇಲ್ಲ, ಜಾಕಿ ಸಿನಿಮಾದಲ್ಲಿ ಡಿಸ್ಕಷನ್ ಅಲ್ಲಿ ಇದ್ದೆ, ಬಟ್ ಅಥೆಂಟಿಕ್ ಆಗಿ ಮಾಡಲಿಲ್ಲ ನಾನು. ಆ ಸಿನಿಮಾದ ಬಗ್ಗೆ ನಿಮ್ಗೆ ಯಾವ್ದಾದ್ರು ವಿಷಯ ಗೊತ್ತಾಗ್ತಾ? ಯಾಕಂದ್ರೆ ರಿಲೀಸ್ ಆಗ್ತಾ ಇದೆ ಸಿನಿಮಾ, ಏನಾದ್ರು ಗೊತ್ತಿದ್ರೆ ಹೇಳ್ಬೋದಾ? ಏನಾದ್ರು ವಿಷಯಗಳು ಗೊತ್ತಾ? ಜಾಕಿ ಚಿತ್ರದ ಬಗ್ಗೆ ಮಾತಾಡಬೇಕು ಅಂದ್ರೆ, ಜಾಕಿ ಕತೆ ನನಗೆ ಸೂರ್ಯ ಅವರು ಹೇಳಿದಾಗ, ಸೂರ್ಯ ಅವರು ತಮ್ಮ ಬ್ಲೂ ಕಲರ್ ಝೆನ್ನಲ್ಲಿ ನಾನು ಇಲ್ಲಿಂದ ಸೌತ್ ಎಂಡ್ ಸರ್ಕಲ್ನಿಂದ ಗಾಂಧಿನಗರಕ್ಕೆ ಹೋಗ್ಬೇಕಾಗಿತ್ತು. ಇಬ್ರು ಜೊತೆಗೆ ಹೋಗುವಾಗ ಸೂರ್ಯ ಅವರು ಈ ಥರ ನಾನು ಜಾಕಿ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಅಂದಾಗ, ಫಸ್ಟು ನಮ್ಮ ಬಾಯಲ್ಲಿ ಬಂದಿದ್ದೆ, ನೀವು ಹುಲಿ ಮೇಲೆ ಸವಾರಿ ಹೋಗ್ತಾ ಇದ್ದೀರಾ ಅಂತ, ನೀವು ಸವಾರಿ ಕಂಪ್ಲೀಟ್ ಮಾಡಲೇಬೇಕು, ಇಳಿದ್ರೆ ಹುಲಿ ನಿಮ್ಮನ್ನು ತಿನ್ಕೊಂಡ್ಬಿಡುತ್ತೆ ಅಂತ. ಅಂದರೆ ಅಷ್ಟು ಸೂಕ್ಷ್ಮವಾಗಿದೆ ಇದು. ಯಾಕಂದರೆ ಅಪ್ಪು ಸರ್ನ ನಾವು ನೋಡಿದ್ದಿದ್ದೆ ಒಂದು ಬೇರೆ ಥರ, ಬಟ್ ಎಂಟೈರ್ ಜಾಕಿ ಬೇರೆ. ಅದು ಜಾನಕಿ ರಾಮ ಫುಲ್ ಲೋಕಲ್ಲು. ಮತ್ತೆ ಸೂರಿ ಫ್ರೇಮ್ಗೆ ಕರ್ಕೊಂಡು ಬಂದಿದ್ದು. ಈಗ ಅವ್ರು ನಾವು ನೋಡಿದ್ದಿದ್ದೆ ಅಭಿ, ಅಪ್ಪು ಸ್ಟೈಲಿಶ್ ಆಗಿದ್ರು, ನಮ್ಮ ಮನೆ ಹುಡುಗನ್ ತರ. ಬಟ್ ಇದು ಪಕ್ಕ ಪೊರ್ಕಿ ಏರಿಯಾ ಹುಡುಗ. ಮತ್ತೆ ಅಪ್ಪು ಸರ್ ಅಂದಾಗ ಅವರು ಸ್ಪಿನ್ ಆದ್ರು, ಆ ಪಾತ್ರದಲ್ಲಿ ಕರೆಕ್ಟಾಗಿ ಕೂತ್ರು. ಸ್ವಲ್ಪ ಮಿಸ್ ಆಗಿದ್ರು, ಅದು ಬೇರೆ ತರನೇ. ಅದನ್ನೇ ನಾನು ಹೇಳಿದ್ದೆ, ರಾಜ್ಕುಮಾರ್ ಕರ್ಕೊಂಡು ಹೋಗಿ ಇದೇನ್ ಮಾಡಿದ್ರು ಅನ್ನೋ ತರ. ಹೌದೌದು, ಅದು ಅನ್ಸ್ಕೊಂಡ್ಬಿಡೋದು. ಬಟ್ ಜನ ತುಂಬ ಹರಿಕೃಷ್ಣ ಅವ್ರ ಮ್ಯೂಸಿಕ್ಕು, ಭಟ್ರ ಲಿರಿಕ್ಸು, ಸೂರಿ ಫ್ರೇಮಿಂಗ್ ಅದೆಲ್ಲ ಚೆನ್ನಾಗಾಯ್ತು. ಸೂಪರ್ ಸರ್. ಸರ್, ಕೊನೆಯದಾಗಿ ಸಿನಿಮಾ 15ಕ್ಕೆ ರಿಲೀಸ್ ಆಗ್ತಾ ಇದೆ ಸರ್. ಸೊ ಕೊನೆಯದಾಗಿ ಹೇಳೋದಾದ್ರೆ ನೀವು ಇಷ್ಟೊತ್ತು ಮಾತಾಡಿದ್ರೆ? ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಜನ ಬಂದು 15ಕ್ಕೆ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಮಸ್ತಿ ಸರ್. ಹೇಳಿದ್ದೀನಿ, ಸೋಮ ಸೌಂಡ್ ಇಂಜಿನಿಯರ್, ನಾವು ಉತ್ತರ ಕರ್ನಾಟಕ ಜನ ನಮಗೆ ಎಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ. ನಾವು ಚಿತ್ರರಂಗದಲ್ಲಿದ್ದು ಎಲ್ಲರೂ ತಂತ್ರಜ್ಞರು ಸೇರಿ ಈ ಸಿನಿಮಾನ ನಿಮಗೆ ಕೊಡ್ತಾ ಇದ್ದೀವಿ. ಸೊ ನೀವು ನೋಡಿ ಹರಿಸಿ. ಮತ್ತು ಬರೀ ಉತ್ತರ ಕರ್ನಾಟಕಕ್ಕೆ ಮಾತ್ರ ಕೊಡ್ತಾ ಇದ್ದೀವಿ ಅಂತ, ಇದು ಕರ್ನಾಟಕದ ಹೆಮ್ಮೆಯ ಚಿತ್ರ ಆಗುತ್ತೆ. ದಯವಿಟ್ಟು ಸೋಮ ಸೌಂಡ್ ಇಂಜಿನಿಯರ್ನ ನೋಡಿ ನಿಮ್ಮ ಪ್ರೀತಿನ ಹೊಸ ಹುಡುಗನಿಗೆ ಆಶೀರ್ವಾದದ ಮೂಲಕ ಕೊಡಬೇಕು ಅಂತ ಈ ವಾಹಿನಿ ಮೂಲಕ ಕೇಳ್ಕೊಡ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು.